ಹಾಯ್ ಫ್ಯಾಮಿಲಿ, ನನ್ನ ಹೆಸರು ಕವಿತಾ. ಎಲ್ಲಿಗೆ ಹೋಗ್ತಿರೋದು? ಕೊಟ್ಟಿಯೂರ್. ಹಲೋ ಗಾಯ್ಸ್. ದೊಡ್ಡ ಬಾಟ್ಲಿ ಕೇರಳದ ಕಣ್ಣೂರು ಜಿಲ್ಲೆ ದಟ್ಟ ಕಾಡಿನ ನಡುವೆ ಮರೆತು ಹೋಗಿರುವಂತೆ ಕಾಣುವ ಒಂದು ಪವಿತ್ರ ಸ್ಥಳ ಕೊಟ್ಟಿಯೂರು ದೇವಸ್ಥಾನ. ಕೊಟ್ಟಿಯೂರು ದೇವಸ್ಥಾನದ ಕತೆ ಬಹಳ ಪುರಾತನ ಮತ್ತು ಆಧ್ಯಾತ್ಮಿಕವಾಗಿದೆ. ಈ ಸ್ಥಳವು ಶಿವ ಅವರ ತಪಸ್ಸು ಮತ್ತು ಆರಾಧನೆಯೊಂದಿಗೆ ಸಂಬಂಧಿಸಿದೆ. ಆದರೆ ಇದರ ಮುಖ್ಯ ಕತೆ ಸತಿ ಮತ್ತು ದಕ್ಷ ಯಜ್ಞದ ಘಟನೆಗೆ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ಸತೀದೇವಿ ಶಿವನನ್ನು ತಮ್ಮ ಪತಿಯೆಂದು ಅರಿಸಿಕೊಂಡಿದ್ದರು. ಆದರೆ ಸತಿಯ ತಂದೆ ದಕ್ಷ ಪ್ರಜ್ಞಾಪತಿ ಅವರಿಗೆ ಶಿವನ ಮೇಲೆ ಇಷ್ಟ ಇರಲಿಲ್ಲ. ಒಮ್ಮೆ ದಕ್ಷ ಪ್ರಜ್ಞಾಪತಿ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸಿದರು. ಆದರೆ ಅವರು ಶಿವನನ್ನು ಮತ್ತು ಸತಿಯನ್ನು ಆ ಯಜ್ಞಕ್ಕೆ ಕರೆಯಲಿಲ್ಲ. ಅದರಿಂದ ಸತೀದೇವಿಗೆ ತುಂಬ ನೋವಾಯಿತು. ಆದರೂ ಸತೀದೇವಿ ಯಜ್ಞಕ್ಕೆ ಹೋದರು. ಆದರೆ ಅಲ್ಲಿ ದಕ್ಷನನ್ನು ಶಿವನನ್ನು ಅವಮಾನ ಮಾಡಿದ್ದರು. ಇದನ್ನು ನೋಡಿ ಸತೀದೇವಿ ತುಂಬ ದುಃಖಿತರಾದರು. ಅವರು ಆ ಯಜ್ಞ ಅಗ್ನಿಯಲ್ಲಿ ತಮ್ಮನ್ನು ಅರ್ಪಿಸಿದರು. ಈ ಘಟನೆ ತಿಳಿದ ತಕ್ಷಣ ಶಿವನು ತುಂಬ ಕ್ರೋಧಗೊಂಡರು. ಅವರ ತಾಂಡವ ನೃತ್ಯದಿಂದ ಲೋಕವೇ ಕಂಪಿಸಿತು. ಶಿವನು ಸತಿಯ ದೇಹವನ್ನು ತೆಗೆದುಕೊಂಡು ಭೂಮಿಯ ಮೇಲೆ ಅಲೆದರು. ಲೋಕದ ಸಮತೋಲನ ಕೆಡೆಯಲು ಆರಂಭವಾಯಿತು. ಈ ಸಮಯದಲ್ಲಿ ವಿಷ್ಣು ದೇವರು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಭಾಗಗಳಾಗಿ ಮಾಡಿದ್ದರು. ಆ ಭಾಗಗಳು ಭಾರತದ ವಿವಿಧ ಸ್ಥಳಗಳಲ್ಲಿ ಬಿದ್ದವು ಎಂದು ನಂಬಲಾಗುತ್ತದೆ. ಕೊಟ್ಟಿಯೂರು ಸ್ಥಳವು ಈ ಪವಿತ್ರ ಕಥೆಯೊಂದಿಗೆ ಸಂಬಂಧಿಸಿದೆ ಎಂದು ನಂಬಲಾಗುತ್ತದೆ. ಇಲ್ಲಿ ಶಿವನ ಆರಾಧನೆ ಮತ್ತು ಸತಿಯ ಕಥೆ ನೆನಪಾಗುತ್ತದೆ. ಅದರಿಂದ ಕೊಟ್ಟಿಯೂರು ದೇವಸ್ಥಾನವು ಶಕ್ತಿಶಾಲಿ ಮತ್ತು ಪವಿತ್ರ ಸ್ಥಳವಾಗಿ ಭಕ್ತರು ನಂಬುತ್ತಾರೆ. ವೈಶಾಖ ಮಹೋತ್ಸವ ಪ್ರತಿ ವರ್ಷ ಕೇವಲ 28 ದಿನಗಳ ಕಾಲ ನಡೆಯುತ್ತದೆ. 2026ರಲ್ಲಿ ಇಂದು ಮೇ 20ರಿಂದ ಜೂನ್ 24ವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತ್ರ ದೇವಸ್ಥಾನ ಭಕ್ತರಿಗೆ ತೆರೆಯಲಾಗುತ್ತದೆ. ಈ 28 ದಿನಗಳಲ್ಲಿ ಸಾವಿರಾರು ಭಕ್ತರು ದೇಶದ ವಿವಿಧ ಭಾಗಗಳಿಂದ ಬರುತ್ತಾರೆ. ನಮ್ಮ ಪ್ರಯಾಣ ಮತ್ತು ದರ್ಶನ ಹೇಗಾಯಿತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಮ್ಮ ಪ್ರಯಾಣ ಶನಿವಾರ ಸಂಜೆ 6 ಗಂಟೆಗೆ ಪ್ರಾರಂಭವಾಯಿತು. ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ಕಡೆ ಹೋದ್ವಿ. ದೇವಸ್ಥಾನಕ್ಕೆ ಇನ್ನೂ 10 ಕಿಲೋಮೀಟರ್ ದೂರ ಇರುವಾಗಲೇ ಬರೀ ಟ್ರಾಫಿಕ್ ಇತ್ತು. 10ರಿಂದ 20 ನಿಮಿಷಕ್ಕೆ ಸ್ವಲ್ಪ ದೂರ ಮಾತ್ರ ಮುಂದೆ ಸಾಧ್ಯವಾಗುತ್ತಿತ್ತು. ಟ್ರಾಫಿಕ್ ಹೆಚ್ಚಾಗಿರೋ ಕಾರಣಕ್ಕೆ ಪೊಲೀಸರು ಸರ್ಕಾರಿ ಬಸ್ಗಳ ವ್ಯವಸ್ಥೆ ಮಾಡಿದ್ದರು.
ಅಲ್ಲಿಂದ ದೇವಸ್ಥಾನಕ್ಕೆ ತಲುಪುವಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿತ್ತು. 12 ಗಂಟೆಯಿಂದ ನಾವು ದರ್ಶನದ ಸಾಲಿನಲ್ಲಿ ನಿಂತಿದ್ರಿ. ಆಗ ಬರೀ ಮಳೆ ಬರುತ್ತಿತ್ತು. ಸಾವಿರಾರು ಭಕ್ತರು ಒಂದೇ ಜಾಗದಲ್ಲಿ ಕಾಯುತ್ತಿದ್ದರು. ನಂತರ ಸೇತುವೆ ಮುರಿದ ಕಾರಣದಿಂದ ನಮ್ಮನ್ನು ಬೇರೆ ಮಾರ್ಗದಲ್ಲಿ ಮೂಲಕ ಕಳುಹಿಸಿದರು. ಎಲ್ಲ ಕಷ್ಟಗಳ ನಡುವೆ ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು. ದರ್ಶನ ಪಡೆಯಲು ಸುಮಾರು 3 ಗಂಟೆಗಳ ಕಾಲ ಹಿಡಿಯಿತು. ದೇವರ ಸನ್ನಿಧಿಯಲ್ಲಿ ನಿಂತ ಕ್ಷಣದಲ್ಲೇ ಎಲ್ಲ ಆಯಾಸ ಮರೆತು ಹೋಯಿತು. ಆ ಅನುಭವ ತುಂಬ ಅದ್ಭುತ ಭಕ್ತಿಭಾವದಿಂದ ಕೂಡಿದೆ ಮತ್ತು ಜೀವನದಲ್ಲಿ ಮರೆಯಲಾದ ಕ್ಷಣಗಳಾಗಿದೆ. ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಕೊಟ್ಟಿಯೂರು ಟೆಂಪಲ್ಗೆ ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.